ನಮಸ್ಕಾರ ಎಲ್ಲರೂ. ನಮ್ಮ ಚಾನಲ್ ಒಳಗೆ ಆಲ್ರೆಡಿ ನಾವು ನಮ್ಮ ಯುಕೆ ಸ್ಪೆಷಲ್ ಉಂಡ್ಗಡಬು ಮತ್ತು ಪುಂಡಿ ಪಲ್ಯ ರೆಸಿಪಿ ಹಾಕೀನಿ. ಅದ್ರ ಕೂಡ ಇನ್ನೊಂದು ಬೆಸ್ಟ್ ಕಾಂಬಿನೇಷನ್ ಏನಪ್ಪ ಅಂತ ಹೇಳಿದ್ರೆ ಅದು ಕುಚ್ಚಿದ ಖಾರ ರೀ. ಕುಚ್ಚಿದ ಖಾರ ಮಾಡೋಕೆ ಮೊದಲು ಹಸಿ ಮೆಣಸಿನ್ಕಾಯಿನ ಎಣ್ಣೆ ಹೆಚ್ಚಿ ಚೆಂದಾಗಿ ಹುರ್ಕೋಬೇಕು ರೀ. ಆಮೇಲೆ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಮತ್ತು ಅಲ್ಲಾನು ಸಹಿತ ಚೆಂದಾಗಿ ಹುರ್ಕೋಬೇಕು ರೀ. ಅದಕ್ಕೆ ನಾವು ಜೀರಿಗೆ, ಉಪ್ಪು, ಕೊತ್ತಂಬರಿ ಮತ್ತು ಬೆಲ್ಲ, ಬಿಸಿ ಮಾಡ್ಕೊಂಡು ಒಣ ಕೊಬ್ಬರಿ, ಎಳ್ಳು ಎಲ್ಲನೂ ಸೇರಿಸಿ ಮಿಕ್ಸರ್ಗೆ ಹಾಕಿ ರುಬ್ಕೋಬೇಕು ರೀ. ತೀರಾ ಫೈನ್ ಪೇಸ್ಟ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ರೀ. ತರಿಯಾಗಿ ಅಂದರೆ ಅವಡ ಬವಡ ಸ್ವಲ್ಪ ರುಬ್ಬೇಕು ರೀ. ಆಮೇಲೆ ಒಲೆ ಮ್ಯಾಗ ಒಂದು ಡಬರಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂದಾಗ ಅದಕ್ಕೆ ನಾವು ರುಬ್ಕೊಂಡಂಥ ಒಂದು ಖಾರನ ಹಾಕೋಬೇಕು ರೀ. ಹಾಕಿ ಚೆಂದಾಗನ್ನ ಕಾಲಿಸ್ಬೇಕು ರೀ. ಇನ್ನು ಈ ಖಾರಕ್ಕೆ ಅರಿಶಿನ ಪುಡಿ, ಗುರಳ ಪುಡಿನ ಸಹಿತ ಸೇರಿಸಿ ಹುಣಸೆ ರಸ ಹಾಕಿ ಕಾಲಿಸ್ಕೋಬೇಕು ರೀ. ಗುರಳ ಪುಡಿ ಮಾಡೋದು ಹೆಂಗೆ ಅನ್ನೋದನ್ನು ನಾನು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ಹಾಕೀನಿ, ಬೇಕಂದವರು ನೋಡಿರಿ. ಇಷ್ಟೆಲ್ಲ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಕುಚ್ಚಿದ ಖಾರ ರೆಡಿ ಆಗುತ್ತೆ ರೀ. ಈ ಕುಚ್ಚಿದ ಖಾರನ ಸಹಿತ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಬಿಸಿ ರೊಟ್ಟಿ ಮತ್ತು ಉಂಡ್ಗಡ್ಬಿನ ಜೊತೆ ಹಚ್ಕೊಂಡು ತಿಂತೀವಿ ರೀ. ಭಾಳ ಬೆಸ್ಟ್ ಕಾಂಬಿನೇಷನ್ ರೀ. ರೊಟ್ಟಿ, ಕುಚ್ಚಿದ ಖಾರ, ಪುಂಡಿ ಪಲ್ಯ, ಉಂಡ್ಗಡ್ಬು, ಕುಚ್ಚಿದ ಖಾರ, ಪುಂಡಿ ಪಲ್ಯ. ನೀವು ಮನೆಗೆ ಮಾಡಿ ನೋಡಿರಿ, ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಾಗ ಸಿಗುತ್ತೆ.